ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ ದೀಪು. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತುಂಬ ಪ್ರೊಫೆಷ್ನಲ್ ಆಗಿ ಫೋನಲ್ಲೇ ಹೇಗೆ ಯೂಟ್ಯೂಬ್ ಬ್ಯಾನರ್ನ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತು ನಿಮಗೆ ಈಸಿಯಾಗಿ ಫ್ರೀಯಾಗಿ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವೆಲ್ಲ ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್. ಮತ್ತು ಯೂಟ್ಯೂಬ್ ಬ್ಯಾನರ್ನ ಕ್ರಿಯೇಟ್ ಮಾಡೋಕ್ಕೆ ಏನೇನು ಮಾಡಬೇಕು ಎಲ್ಲ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಫುಲ್ ಡೀಟೇಲ್ಡ್ ವಿಡಿಯೋ ಟ್ಯುಟೋರಿಯಲ್ ನಿಮಗೆ ಹೇಳ್ಕೊಟ್ಟಿದ್ದೀನಿ ಬ್ಯಾನರ್ನ ಹೇಗೆ ಮಾಡೋದು ಅಂತ. ಪಿಕ್ಸ್ ಆರ್ಟ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಪ್ಲೇಸ್ಟೋರಲ್ಲಿ ಆರಾಮಾಗಿ ಸಿಗುತ್ತೆ. ನಿಮಗೆ ಮುಂದೆ ಕೂಡ ಹೇಳ್ತೀನಿ ವಿಡಿಯೋ ನಡೀತಾ. ಓಕೆ, ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಂಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಏನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪಿಕ್ಸ್ ಆರ್ಟ್ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಯೂಟ್ಯೂಬ್ ಬ್ಯಾನರ್ ಪ್ರೊಫೆಷ್ನಲ್ ಆಗಿ ಮಾಡಬೇಕಂದ್ರೆ ಪಿಕ್ಸ್ ಆರ್ಟ್ ಆ್ಯಪ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ಪ್ಲೇಸ್ಟೋರಲ್ಲಿ ಹೋಗಿ ನಿಮಗೆ ಕಾಣಿಸ್ತಾ ಇರ್ಬೋದು ಈ ಸ್ಕ್ರೀನ್ಶಾಟ್, ಇದು ಪಿಕ್ಸ್ ಆರ್ಟ್ ಆ್ಯಪು ಫ್ರೆಂಡ್ಸ್. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದನ್ನು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಈ ಥರ ಕಾಣಿಸುತ್ತೆ. ಓಪನ್ ಮಾಡ್ಕೊಂಡಿದ್ದ ತಕ್ಷಣ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಂಡು ನೀವು ರಿಜಿಸ್ಟರ್ ಮಾಡ್ಕೋಬೋದು. ಮಾಡ್ಕೊಂಡಿಲ್ಲ ಅಂದರೂ ಓಪನ್ ಆಗುತ್ತೆ. ಅವಾಗ ಈ ಥರ ಒಂದು ಇಂಟರ್ಫೇಸ್ ನಿಮ್ಗೆ ಕಾಣಿಸುತ್ತೆ. ಫಸ್ಟು ಏನು ಮಾಡಬೇಕಂದ್ರೆ ಇಲ್ಲಿ ಪ್ಲಸ್ ಅಂತ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಡಿಟ್ ಎ ಫೋಟೋ ಫಸ್ಟಲ್ಲಿ ಇದೆ ಅಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬ್ಯಾಕ್ಗ್ರೌಂಡ್ ಅಂತ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಬ್ಯಾಕ್ಗ್ರೌಂಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ತುಂಬ ಕಲರ್ಸ್ಗಳು ಕಾಣಿಸುತ್ತೆ. ಇಲ್ಲಿ ನೀವು ಟ್ರಾನ್ಸ್ಪರೆಂಟ್ ಕಲರ್ ಒಂದು ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಫಸ್ಟು ಏನಕ್ಕೆ ಅಂತಲೂ ಹೇಳ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಹಿಂಗೆ ಇಲ್ಲಿ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಡ್ರಾ ಅಂತ ಕಾಣಿಸುತ್ತೆ. ಡ್ರಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟು ಡ್ರಾ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ಇಲ್ಲಿ ಬ್ರಷ್ ಸಿಗುತ್ತೆ, ರೇಸರ್ ಸಿಗುತ್ತೆ. ಆದರೆ ಏನು ಯೂಸ್ ಇಲ್ಲ. ಇವಾಗ ನಾವು ಬ್ರಷ್ನ ಮಾತ್ರ ಯೂಸ್ ಮಾಡ್ತೀವಿ. ನೋಡಿ ಈ ಥರ ಸೈಜು ಒಂದು 70 ಎಷ್ಟಕ್ಕಾದರೂ ಇಟ್ಕೊಳ್ಳಿ. ನೀವು ಹಾರ್ಡ್ನೆಸ್ ಫುಲ್ ಇಟ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹಾರ್ಡ್ನೆಸ್ ಅಂತ ಸಿಗುತ್ತೆ, ಅದನ್ನು ಫುಲ್ ಇಟ್ಕೊಳ್ಳಿ. ಒಪ್ಯಾಸಿಟಿನೂ ಫುಲ್ ಇಟ್ಕೊಳ್ಳಿ. ಸೈಜ್ ಈ ಥರ ಇಟ್ಕೊಂಡು ಸೆಟ್ ಅಂತ ಕೊಡಿ. ಸೆಟ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಇಲ್ಲಿ ಡ್ರಾ ಮಾಡಿ. 4 ಸೈಡು ಈ ಥರ ಒಂದು ಲೈನ್ ಡ್ರಾ ಮಾಡಿ ನೀವು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡ್ಕೊಳ್ಳಿ. ಇದು ಯಾಕೆ ಸೇವ್ ಮಾಡಿದೆ ಅಂತ ನಾನು ತೋರಿಸ್ತೀನಿ ಫ್ರೆಂಡ್ಸ್. ವಾಪಸ್ ಸೇವ್ ಆಗಿದ ತಕ್ಷಣ ಡಿಸ್ಕಾರ್ಡ್ ಅಂತ ಹೊಡೀರಿ. ವಾಪಸ್ ಬನ್ನಿ. ವಾಪಸ್ ಬಂದಾಯ್ತಲ್ವ, ತಿರ್ಗಾ ಎಡಿಟೇ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಸೇವ್ ಮಾಡಿದ್ವಲ್ವ ಟ್ರಾನ್ಸ್ಪರೆಂಟ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಟ್ರಾನ್ಸ್ಪರೆಂಟ್ ಬ್ಯಾಕ್ಗ್ರೌಂಡ್ ನಿಮ್ಗೆ ಓಪನ್ ಆಯಿತು. ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮ್ಮದು ಪ್ರೊಫೈಲ್ ಫೋಟೋ ಇರುತ್ತಲ್ವ, ನಿಮ್ಮ ಬ್ಯಾನರ್ ಒಳಗೆ ನಿಮ್ಮ ಪ್ರೊಫೈಲ್ ಫೋಟೋನೂ ಆ್ಯಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಪ್ರೊಫೈಲ್ ಫೋಟೋ ಮತ್ತು ಬ್ಯಾನರಲ್ಲೂ ಸೇಮ್ ಫೋಟೋ ಇದ್ದಾಗ ಒಂಥರ ಪ್ರೊಫೆಷ್ನಲ್ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೀವು ಇವತ್ತು ನೋಡ್ಬೋದು, ನಂದು ಪ್ರೊಫೈಲ್ ಪಿಕ್ಕು ಚೇಂಜ್ ಮಾಡಿದ್ದೀನಿ ಮತ್ತು ಬ್ಯಾನರ್ ಕೂಡ ಪ್ರೊಫೆಷ್ನಲಾಗಿ ಎಡಿಟ್ ಮಾಡಿ ಹಾಕಿದ್ದೀನಿ. ಅದೇ ಹೇಗೆ ಮಾಡಿದೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್, ಸಿಂಪಲಾಗಿ. ಇವಾಗ ನಿಮ್ಮ ಪ್ರೊಫೈಲ್ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಆ್ಯಡ್ ಫೋಟೋ ಅಂತ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ಫುಲ್ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಇಲ್ಲಿ ಸ್ಕ್ರಾಲ್ ಮಾಡ್ತಾಯಿದ್ರೆ ಇಲ್ಲಿ ಆ್ಯಡ್ ಫೋಟೋ ಅಂತ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ನಿಮ್ಮ ಪ್ರೊಫೈಲ್ ಫೋಟೋನ ಚೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಪ್ರೊಫೈಲ್ ಫೋಟೋ ಯೂಟ್ಯೂಬ್ಗೆ ಹಾಕಿರ್ತೀರಲ್ವ, ಪ್ರೊಫೈಲ್ ಫೋಟೋ ಅದನ್ನು ಚೂಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ನೀವು ಬೇರೆ ಫೋಟೋ ಹಾಕ್ತೀನಿ ಅಂದರೆ ಬೇರೆ ಫೋಟೋನೂ ಹಾಕ್ಬೋದು. ಆದರೆ ಎರಡೂ ಒಂದೇ ಥರ ಇದ್ದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಯಾವುದೋ ಫೋಲ್ಡರಲ್ಲಿ ಇಟ್ಕೊಂಡಿದ್ದೀನಿ. ಓಕೆ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಆ್ಯಡ್ ಅಂತ ಕೊಡಿ. ಆ್ಯಡ್ ಅಂತ ಕೊಟ್ಟ ಮೇಲೆ ನಿಮ್ಗೆ ಇಲ್ಲಿ ಸ್ಕ್ರೋಲ್ ಮಾಡಬೇಕಾಗುತ್ತೆ. ಈ ಥರ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ಶೇಪ್ ಅಂತ ಸಿಗುತ್ತೆ. ಶೇಪ್ ಅಂತ ಕ್ಲಿಕ್ ಮಾಡ್ಕೊಂಡು ರೌಂಡ್ ಶೇಪ್ನ ಸೆಲೆಕ್ಟ್ ಮಾಡ್ಕೊಂಡು ಬರೀ ನಿಮ್ಗೆ ಎಷ್ಟು ಪ್ರೊಫೈಲ್ ಫೋಟೋದಲ್ಲಿ ಎಷ್ಟಿದೆ ಅಷ್ಟು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಕ್ಲೀನಾಗಿ ಇವಾಗ ರೌಂಡ್ ಶೇಪ್ ಆಯಿತು. ಇಲ್ಲಿ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು, ಆವಾಗ ಈ ಥರ ಆಗುತ್ತೆ. ಬ್ಲ್ಯಾಕ್ ಕಲರ್ನ ಬಾರ್ಡ್ರ್ ಚೂಸ್ ಮಾಡಿ 5 ಇಲ್ಲ 6 ಈ ಬಾರ್ಡರ್ ಸೈಜು. ಸೇವ್ ಕೊಡಿ. ಸೇವ್ ಕೊಟ್ಟಿದ ತಕ್ಷಣ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ನಿಮ್ಗೆ ಕಾಣಿಸುತ್ತೆ. ಇಲ್ಲಿ ಈ ಥರ ಇಟ್ಬಿಟ್ಟು ರೈಟ್ ಮೇಲೆ ಕ್ಲಿಕ್ ಮಾಡಿ. ರೈಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಕ್ರಾಪ್ಗೆ ಹೋಗಿ. ಇಲ್ಲಿ ಟೂಲ್ಸ್ ಅಂತ ಇದೆ ಅಲ್ವಾ, ಸ್ಟಾರ್ಟಿಂಗಲ್ಲೇ ಸಿಗುತ್ತೆ ಟೂಲ್ಸ್ ಅಂತ. ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ರಾಪ್ ಅಂತ ಸೆಲೆಕ್ಟ್ ಮಾಡಿ. ಬರೀ ಇಷ್ಟು ಕ್ರಾಪ್ ಮಾಡ್ಕೊಳ್ಳಿ. ನಾವು ಡ್ರಾ ಮಾಡಿದ್ವಲ್ಲ ಬ್ಲ್ಯಾಕ್ ಕಲರ್, ಅದೆಲ್ಲ ಹೋಗಬೇಕು. ಬರೀ ಇಷ್ಟಕ್ಕೆ ಸೆಲೆಕ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಅಂತ ಕೊಡಿ.
ಡ್ರಾ ಮೇಲೆ ತಿರ್ಗಾ ಹೋಗಿ ಫ್ರೆಂಡ್ಸ್, ಇಲ್ಲಿ ಸ್ಕ್ರಾಲ್ ಮಾಡೋ ಡ್ರಾ ಸಿಗುತ್ತಲ್ವ, ಡ್ರಾ ಮೇಲೆ ಹೋಗಿ ತಿರ್ಗಾ ಡ್ರಾ ಕೊಡಿ. ಇಲ್ಲಿ 3 ಡಾಟ್ಗೆ ಹೋಗಿ ಸೇವ್ ಮಾಡಿ. ಸೇವ್ ಮಾಡಾದ್ಮೇಲೆ ಇವಾಗ ನಿಮಗೆ ಒಂದು ಫೋಟೋ ಓಪನ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಫೋಟೋನ ಓಪನ್ ಮಾಡ್ಕೋಬೇಕಾಗುತ್ತೆ. ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಇದನ್ನು ಎಲ್ಲಿ ಸಿಗುತ್ತೆ ನಿಮಗೆ, ಫ್ರೀಯಾಗಿ ನಾನು ಕೊಡ್ತಾಯಿದ್ದೀನಿ. ಇದು ಎಲ್ಲಿ ಸಿಗುತ್ತೆ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್. ಓಕೆ, ನೀವು ಒಂದು ಬ್ಯಾನರ್ನ ರೆಡಿ ಮಾಡಬೇಕಂದ್ರೆ ಈ ಫೋಟೋದಲ್ಲಿ ಇದಿಷ್ಟು ಫೋಟೋದಲ್ಲೂ ಎಡಿಟ್ ಮಾಡೋಂಗಿಲ್ಲ ಫ್ರೆಂಡ್ಸ್. ಫುಲ್ ಫೋಟೋದಲ್ಲಿ ಇದು ಒಂದು ಟ್ಯಾಂಪ್ಲೇಟ್. ಇವಾಗ ಬರೀ ನಾವು ಇದಿಷ್ಟರಲ್ಲಿ ಮಾತ್ರ, ಇಲ್ಲಿ ಡಾರ್ಕ್ ಬ್ಲ್ಯಾಕ್ ಥರ ಕಾಣಿಸ್ತಾ ಇದೆಯಲ್ವ, ಬರೀ ಇದಿಷ್ಟರಲ್ಲಿ ಮಾತ್ರ ನಾವು ಏನೇ ಬ್ಯಾನರ್ ಎಡಿಟಿಂಗ್ ಇದ್ದರೂ ಇದಿಷ್ಟರಲ್ಲಿ ಮಾತ್ರ ಮಾಡಬೇಕು. ಇವಾಗ ನಿಮಗೆ ಬ್ಯಾನರ್ಗಳು ಎಲ್ಲಿ ಸಿಗುತ್ತೆ ನಾನೇ ಕೊಡ್ತೀನಿ ಫ್ರೆಂಡ್ಸ್, ಅದು ಕೂಡ ನಾನು ಕೊಡ್ತೀನಿ. ಓಕೆ ನೋಡಿ, ಇವಾಗ ಸೆಲೆಕ್ಟ್ ಮಾಡ್ಕೋತೀನಿ ಒಂದು ಬ್ಯಾನರ್ನ. ನಿಮಗೆ ಗೊತ್ತಾಯ್ತಲ್ವ, ಇದಿಷ್ಟು ಇಲ್ಲಿ ಬಾಕ್ಸ್ ಡಾರ್ಕ್ ಆಗಿದೆಯಲ್ವ, ಅದರೊಳಗೆ ಮಾತ್ರ ಎಡಿಟ್ ಮಾಡ್ಕೋಬೇಕು. ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ನೀವು ಬ್ಯಾನರ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ನಿಮಗೆಲ್ಲ ಬ್ಯಾನರ್ದು ಇದು ಕೊಡ್ತೀನಿ, ಲಿಂಕ್ ಕೊಡ್ತೀನಿ ಫ್ರೆಂಡ್ಸ್, ನೀವು ಡೌನ್ಲೋಡ್ ಮಾಡ್ಕೋಬೋದು ಆರಾಮಾಗೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬೋದು. ಆದರೆ ಎಡಿಟಿಂಗ್ನ ಫುಲ್ ನೋಡಿ, ಯಾಕಂದರೆ ನಿಮ್ಗೆ ಪ್ರೊಫೆಷ್ನಲ್ ಆಗಿ ಮಾಡಬೇಕಂದ್ರೆ ಫುಲ್ ಗೊತ್ತಾಗಬೇಕು. ಇಲ್ಲಿ ಕ್ರಾಪ್ ಅಂತ ಬಂದಿರುತ್ತೆ, ಕ್ರಾಪ್ ಮೇಲೆ ಮಾಡಿ ಕ್ರಾಪ್ ಮಾಡ್ಕೊಳ್ಳಿ, ಎಷ್ಟಕ್ಕೆ ಬೇಕಷ್ಟು, ನಿಮಗೆ ಯಾವ್ಯಾವ ಥರ ಬೇಕಷ್ಟು ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ನಾನು ಬರೀ ಬ್ಲ್ಯಾಕ್ ಒಳಗೆ ಕೂರಿಸ್ಕೋತೀನಿ ನೋಡಿ ಫ್ರೆಂಡ್ಸ್, ಈ ಥರ ಕೂರಿಸ್ಕೋತೀನಿ. ಈ ಥರ ಕೂರಿಸ್ಕೊಂಡು ವಾಪಸ್ ತಿರ್ಗಾ ಅದ್ರ ಮೇಲೆ ಸೆಲೆಕ್ಟ್ ಮಾಡಿ, ಇಲ್ಲೊಂದು ಡಾಟ್ ಇದೆ ಅಲ್ವ, ಅದನ್ನು ಇಟ್ಕೊಂಡು ಫುಲ್ ಈ ಥರ ಹಾಕೋತೀನಿ ಫ್ರೆಂಡ್ಸ್. ಇದು ಮೇಲ್ಗಡೆ ಡಾಟು ಇಟ್ಕೊಂಡು ಇದು ಫುಲ್ ಈ ಥರ ಹಾಕೋತೀನಿ ಫ್ರೆಂಡ್ಸ್. ಓಕೆ ಗೈಸ್, ಇದು ಸ್ವಲ್ಪ ಕೆಳಗಡೆ ಮಾಡ್ಕೊಳ್ಳಿ. ಓಕೆ, ಇವಾಗ ಸೆಟ್ ಆಯಿತು ನೋಡಿ. ಇದು ಒಪಾಸಿಟಿ ನೀವು ನೋಡ್ಬೋದು ಕರೆಕ್ಟಾಗಿ ಅಷ್ಟಲ್ಲೇ ಸೆಟ್ ಆಗಿದೆಯಾ ಅಂತ. ಇವಾಗ ರೈಟ್ ಮೇಲೆ ಕ್ಲಿಕ್ ಮಾಡಿ. ರೈಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಒಂದು ನಿಮ್ಮ ಬ್ಯಾನರ್ ಆಗುತ್ತೆ ಫ್ರೆಂಡ್ಸ್. ಸಿಂಪಲಾಗಿ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ, ನೀವು ಆವಾಗಲೇ ಸೇವ್ ಮಾಡ್ಕೊಂಡಿದ್ರಲ್ಲ, ಇವಾಗ ಗೊತ್ತಾಯ್ತಾ ಫ್ರೆಂಡ್ಸ್ ಲೋಗೋ ಯಾಕೆ ಸೇವ್ ಮಾಡಿಸ್ತೀನಿ ಅಂತ. ಈ ಥರ ರೌಂಡಾಗಿ ಒಂದು ಬೇಕು ನಮಗೆ, ಒಂದು ಪಿಕ್ಚರ್ ಅಂತ ಲೋಗೋನ ಮಾಡಿಸಿದ್ದು ನಾನು. ನಿಮ್ಮದು ಲೋಗೋ ಆಗಿರ್ಬೋದು, ಪ್ರೊಫೈಲ್ ಪಿಕ್ಚರ್ ಆಗಿರ್ಬೋದು, ಯಾವುದೇ ಒಂದು ಆಗಿರಲಿ ಈ ಥರನೇ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಮಾಡ್ಕೊಂಡು ಕರೆಕ್ಟಾಗಿ ಸೆಂಟರ್ಗೆ ಬಿಡಿ. ಇಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇವಾಗ ನೀವು ಟೆಕ್ಸ್ಟ್ ಹಾಕಬೇಕು, ಮತ್ತು ಫೇಸ್ಬುಕ್ದು ಲೋಗೋ, ಯೂಟ್ಯೂಬ್ ಲೋಗೋ ಎಲ್ಲ ಹಾಕಬೇಕು. ಅದು ಹೇಗೆ ಹಾಕೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ನಿಮಗೆ ಇದಕ್ಕೆ ನೆಟ್ ಆನ್ ಮಾಡಬೇಕಾಗುತ್ತೆ. ಓಕೆ, ಇರಲಿ. ಫಸ್ಟು ಟೆಕ್ಸ್ಟ್ ಹಾಕ್ಬಿಡೋಣ. ಟೆಕ್ಸ್ಟ್ ಅಂತ ಇಲ್ಲಿರುತ್ತೆ, ಸ್ಕ್ರಾಲ್ ಮಾಡ್ತಾಯಿದ್ರೆ ನಿಮ್ಗೆ ಟೆಕ್ಸ್ಟ್ ಅಂತ ಸಿಗುತ್ತೆ. ನನ್ನ ಚಾನಲ್ ನೇಮು ದೀಪಕ್ ಅಂತ ಹಾಕ್ಕೊಂಡೆ ಫಸ್ಟು. ಇಲ್ಲಿ ಕಲರ್ಸ್ ಮೇಲೆ ಹೋದರೆ, ಟೆಕ್ಸ್ಟ್ ಹಾಕ್ಕೊಂಡು ಕಲರ್ಸ್ ಮೇಲೆ ಹೋದರೆ ನಿಮಗೆ ಬೇರೆ ಬೇರೆ ಕಲರ್ ಸಿಗುತ್ತೆ. ನೀವು ಯಾವ ಕಲರಲ್ಲಿ ಬೇಕಾದರೂ ಹಾಕ್ಕೋಬೋದು. ಆದರೆ ನೀವು ಕಲರ್ ಯಾವ ಥರ ಚೂಸ್ ಮಾಡಬೇಕಂದ್ರೆ, ಇಲ್ಲಿ ವೈಟ್ ಇದೆ, ವೈಟು ಬ್ಲ್ಯಾಕು ನೋಡಿ ಫ್ರೆಂಡ್ಸ್. ಟೆಕ್ಸ್ಟ್ ಹೋಗ್ಬಿಡ್ತಲ್ಲ, ವಾಪಸ್ ತೋರಿಸ್ಕೊಡ್ತೀನಿ ನೋಡಿ ಹೇಗೆ ಅಂತ. ಇಲ್ಲಿ ಟೆಕ್ಸ್ಟ್ ಇರುತ್ತೆ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡಬಲ್ ಟ್ಯಾಪ್ ಮಾಡಿದ್ರೆ ಕ್ಯಾಪ್ಸ್ ಆಗುತ್ತೆ, ಕ್ಯಾಪಿಟಲ್ ಲೆಟರ್ಸ್ ದೀಪಕ್ ಅಂತ ಹಾಕೋತೀನಿ. ರೈಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಟೆಕ್ಸ್ಟು ನೀವು ಫಾಂಟ್ಸು ಚೇಂಜ್ ಮಾಡಿಸ್ಕೋಬೋದು ಫ್ರೆಂಡ್ಸ್. ಹಿಂಗೆ ಸ್ಕ್ರಾಲ್ ಮಾಡ್ತಾಯಿದ್ರೆ ಇಲ್ಲಿ ಫಾಂಟ್ ಮೇಲೆ ಹೋಗಿ ಸ್ಕ್ರಾಲ್ ಮಾಡಿದ್ರೆ ಸಿಗುತ್ತೆ. ಕಲರ್ ಮೇಲೆ ಹೋಗಿ, ಇವಾಗ ವೈಟ್ ಆ್ಯಂಡ್ ಬ್ಲ್ಯಾಕು ಬ್ಯಾನರ್ ಕಲರ್ ಇದೆ, ಅದಕ್ಕೋಸ್ಕರ ನಾವು ಅದೇ ಥರ ಕಲರ್ ಚೂಸ್ ಮಾಡಬೇಕು. ಟೆಕ್ಸ್ಟಿಗೆ ಪ್ರೊಫೆಷ್ನಲ್ ಆಗಿರುತ್ತೆ, ಕಲರ್ ಹಾಕ್ಬಿಟ್ರೆ ಚೆನ್ನಾಗಿ ಕಾಣಲ್ಲ ಫ್ರೆಂಡ್ಸ್. ನೋಡಿ, ಇವಾಗ ದೀಪಕ್ ಅಂತ ಹಾಕ್ಕೊಂಡೆ. ಇವಾಗ ನೆಕ್ಸ್ಟು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ದೀಪು ಅಂತಲೂ ಅಲ್ಲೇ ಹಾಕೋತೀನಿ ಫ್ರೆಂಡ್ಸ್. ಇದು ವೈಟಲ್ಲೇ ಹಾಕೋತೀನಿ, ಯಾಕಂದರೆ ಅಲ್ಲಿ ವೈಟ್ ಒಳಗಡೆ ಬ್ಲ್ಯಾಕ್ ಹಾಕಿದ್ದೀನಿ, ಇಲ್ಲಿ ಬ್ಲ್ಯಾಕ್ ಮೇಲೆ ವೈಟ್ ಹಾಕ್ತೀನಿ ಫ್ರೆಂಡ್ಸ್. ನೋಡಿ, ಸಿಂಪಲಾಗಿ ದೀಪು ಅಂತ ಹಾಕ್ಕೊಂಡೆ ಅಲ್ವಾ. ಇವಾಗ ನಿಮಗೆ ಸೋಷಿಯಲ್ ಮೀಡಿಯಾ ಸಿಂಬಲ್ ಇದಕ್ಕೆ ನೆಟ್ ಬೇಕಾಗುತ್ತೆ. ಸೋಷಿಯಲ್ ಮೀಡಿಯಾ ಸಿಂಬಲ್ ಎಲ್ಲ ಬೇಕಂದರೆ ಇಲ್ಲಿ ಸ್ಟಿಕ್ಕರ್ಸ್ ಅಂತ ಕಾಣಿಸುತ್ತೆ, ನೆಟ್ ಆನ್ ಮಾಡ್ಕೊಳ್ಳಿ. ನೆಟ್ ಆನ್ ಮಾಡ್ಕೊಂಡು ಇಲ್ಲಿ ಸ್ಟಿಕ್ಕರ್ಸ್ ಅಂತ ಕಾಣಿಸುತ್ತೆ, ಸ್ಟಿಕ್ಕರ್ಸ್ ಮೇಲೆ ಕ್ಲಿಕ್ ಮಾಡಿ ಸೋಷಿಯಲ್ ಮೀಡಿಯಾ ಅಂತ ಕೊಡಿ. ಸೋಷಿಯಲ್ ಮೀಡಿಯಾ ಲೋಗೋ ಅಂತ ಕೊಡಿ. ಸರ್ಚ್ ಕೊಡಿ. ಸರ್ಚ್ ಕೊಟ್ಟಿದ ತಕ್ಷಣ ನಿಮಗೆ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್. ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಅಂತಾದರೂ ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲ ಇದೇ ಥರ ಸ್ಕ್ರಾಲ್ ಮಾಡಿದ್ರೆ ಇನ್ನೂ ಸಿಗುತ್ತೆ, ಇನ್ನೂ ನೋಡಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ಇದು ಚೆನ್ನಾಗಿದೆ, ಅದಕ್ಕೋಸ್ಕರ ಇದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡ್ಕೊಂಡು ಇಷ್ಟಕ್ಕೆ ಇಟ್ಕೊಳ್ಳಿ ಫ್ರೆಂಡ್ಸ್.
ನೋಡಿ ಇದಕ್ಕೆ ಸೆಂಟರ್ ಆಗಬೇಕು, ಇದಕ್ಕೆ ಮಾತ್ರ ಸೆಂಟರ್ ಆಗಬೇಕು. ಇಷ್ಟಕ್ಕೆ ಸೆಂಟರ್ ಆಗಿ ಹಿಂಗಿರುತ್ತಲ್ವ, ಚಿಕ್ಕದು ಬೇಕಂದರೆ ಚಿಕ್ಕದು ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ನಿಮಗೆ ಎರೇಸರ್ ಆಪ್ಷನ್ ಕಾಣಿಸ್ತಾ ಇರ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಅಳಿಸ್ಕೊಳ್ಳಿ. ಇದೆರಡೂ ಅಳಿಸ್ಕೊಳ್ಳಿ ಫ್ರೆಂಡ್ಸ್. ಆಲ್ಮೋಸ್ಟ್ ಈ 4 ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಯೂಟ್ಯೂಬರ್ಸು ಇರ್ತಾರೆ. ಟ್ವಿಟ್ಟರ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ರೈಟ್ ಅಂತ ಕೊಡಿ ಫ್ರೆಂಡ್ಸ್. ಇದಾದಮೇಲೆ ಇನ್ನೂ ಏನಾದರೂ ನಿಮ್ಗೆ ಟೆಕ್ಸ್ಟ್ ಹಾಕ್ಕೊಳ್ಳೋದಿದ್ರೆ ಮತ್ತೆ ಟೆಕ್ಸ್ಟ್ ಮೇಲೆ ಹೋಗಿ, ನನ್ನ ಚಾನಲ್ ಯಾವುದ್ರ ಮೇಲೆ ಇರೋದು, ಟೆಕ್ನಾಲಜಿ, TCH ಟೆಕ್ನಾಲಜಿ ಅಂತ ಹಾಕ್ಕೊಂಡು ಮತ್ತು ಇನ್ನು ಯಾವ ಲ್ಯಾಂಗ್ವೇಜಲ್ಲಿದೆ, ಟೆಕ್ನಾಲಜಿ ಇನ್ ಕನ್ನಡ ಅಂತ ಹಾಕೋಬೋದು. ಕನ್ನಡ ಕೀಬೋರ್ಡ್ ಇದೆ ನನ್ನ ಹತ್ರ. ಡಬಲ್ ಟ್ಯಾಪ್ ಮಾಡಿದ್ರೆ ಕನ್ನಡ ಕೀಬೋರ್ಡ್ ಇಲ್ಲಿ ಗ್ರೀನ್ ಕಲರ್ ಕಾಣಿಸುತ್ತೆ. KNNADA ಕನ್ನಡ ಅಂತ ಸಾಕು. ಸ್ಪೇಸ್ ಕೊಟ್ಟರೆ ಕನ್ನಡ ಅಂತ ಆಯಿತು. ಟೆಕ್ನಾಲಜಿ ಇನ್ ಕನ್ನಡ ಆಯ್ತಲ್ವ ಫ್ರೆಂಡ್ಸ್. ಇದನ್ನು ನೀವು ಎಲ್ಲಿ ಹಾಕಬೇಕು ಅಂದರೆ ಇಲ್ಲಿ ಮೇಲ್ಗಡೆ ಇಷ್ಟಕ್ಕೆ ಹಾಕೋಬೋದು, ಇಲ್ಲಿ ಕೆಳಗಡೆ ಆದರೂ ಹಾಕೋಬೋದು ಫ್ರೆಂಡ್ಸ್. ನಾನು ಕೆಳಗಡೆನೇ ಹಾಕೋತೀನಿ. ಇಲ್ಲೂ ವೈಟ್ ಇದೆ, ಇಲ್ಲೂ ಸ್ವಲ್ಪ ವೈಟ್ ಇದೆ, ಚೆನ್ನಾಗಿ ಕಾಣಲ್ಲ ಅಂದರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಟ್ರೋಕ್ ಅಂತ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬಾರ್ಡರ್ ಬರುತ್ತೆ. ಈ ಥರ ಬಾರ್ಡರ್ ಹಾಕ್ಕೊಳ್ಳಿ. ಫುಲ್ಲು ಸಿಂಪಲಾಗಿ ನೋಡಿ, ಡೀಟೇಲ್ಡಾಗಿ ಈ ಥರ ಆಗಿದೆ ಫ್ರೆಂಡ್ಸ್. ಇದ್ರ ಮೇಲೆ ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ಥರ ಫುಲ್ಲು ಬ್ಯಾನರ್ ರೆಡಿ ಆಗಿದೆ. ಇನ್ನೂ ಏನಾರ ಆ್ಯಡ್ ಮಾಡ್ಕೊಳ್ಳೋದಿದ್ರೆ ಆ್ಯಡ್ ಮಾಡ್ಕೋಬೋದು. ಮತ್ತು ಇವಾಗ ಇದನ್ನು ಕ್ಲಾರಿಟಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ, ಅಡ್ಜಸ್ಟ್ಮೆಂಟ್ಗೆ ಹೋಗಿ, ಇಲ್ಲಿ ಕ್ಲಾರಿಟಿ ಅಂತ ಆಪ್ಷನ್ ಕಾಣಿಸುತ್ತಲ್ವ, ಅದ್ರ ಮೇಲೆ ಕ್ಲಿಕ್. ಸ್ವಲ್ಪ ನಿಮಗೆ 20% ಇಟ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಕಾಂಟ್ರಾಸ್ಟ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಒಂದು 10% ಜಾಸ್ತಿ ಮಾಡ್ಕೊಳ್ಳಿ. ಸ್ಯಾಚುರೇಷನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಷ್ಟು ಪ್ರೊಫೆಷ್ನಲ್ ಆಗಿದೆ ಅಂದರೆ ಈ ಬ್ಯಾನರು ಫೋನಲ್ಲೇ ಕ್ರಿಯೇಟ್ ಮಾಡಿರೋದು. ಈ ಥರ ಪ್ರೊಫೆಷ್ನಲ್ ಬ್ಯಾನರ್ ನೀವು ನಾನು ಕೊಟ್ಟಿರೋ ಟೆಂಪ್ಲೇಟ್ಸಲ್ಲಿ ಯಾವುದಕ್ಕೆ ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇದೇ ಥರ ಒಳ್ಳೆ ವೀಡಿಯೋ ತರ್ತಾ ಇರ್ತೀನಿ. ಇದನ್ನು ಸೇವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಡ್ರಾ ಟೂಲ್ಗೆ ಹೋಗಿ, ಇಲ್ಲಿ ಡ್ರಾ ಅಂತ ಸಿಗುತ್ತೆ, ತಿರ್ಗಾ ಡ್ರಾ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೇವ್ ಇಮೇಜ್ ಅಂತ ಕೊಟ್ಟರೆ ಸೇವ್ ಆಗುತ್ತೆ. ಇದನ್ನು ಹೇಗೆ ಹಾಕೋದು ಅಂತ ಕೊಟ್ಟಿಲ್ಲ ಅಂದರೆ ನಾನು ಅದ್ರ ಮೇಲೆ ಒಂದು ಆಗಲೇ ವೀಡಿಯೋ ಮಾಡಿದ್ದೀನಿ, ಯೂಟ್ಯೂಬ್ ಬ್ಯಾನರ್ ಹೇಗೆ ಹಾಕೋದು ಅಂತ. ಎಂಡ್ ಸ್ಕ್ರೀನಲ್ಲಿ ನಿಮ್ಗೆ ಕೊಡ್ತೀನಿ, ಆ ವಿಡಿಯೋ ಚೆಕ್ ಮಾಡಿ. ಹಾಕೋದು ಗೊತ್ತಿಲ್ಲ ಅಂದರೆ, ಹಾಕೋದು ಗೊತ್ತಿದ್ದರೆ ನೀವೇ ಡೈರೆಕ್ಟಾಗಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಇದೇ ಥರ ಒಳ್ಳೆ ವೀಡಿಯೋ ತರ್ತಾ ಇರ್ತೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.